ಹೆಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು KCT ಪ್ರಾಸೆಸ್ ಅಂತೂ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ವಿದ್ಯಾರ್ಥಿ ಸ್ವಲ್ಪನೇ. ಸೊ ವಿದ್ಯಾರ್ಥಿಗಳು ಒಂದು ಸೆಕೆಂಡ್ PUC ಎಕ್ಸಾಮ್ ಯಾರು ಬರೀತಿದ್ರಲ್ಲ ವಿದ್ಯಾರ್ಥಿಗಳು, ಒಂದು ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳು, ಸೊ ಅವ್ರದ್ದು ಎಕ್ಸಾಮ್ ಒಂದು ಟೈಮ್ ಟೇಬಲ್ ಆಲ್ರೆಡಿ ಬಿಟ್ಟು ತುಂಬ ದಿನ ಆಗಿದೆ ವಿದ್ಯಾರ್ಥಿಗಳೇ. ಸಾರಿ, ನಾನು ತುಂಬ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು KCT ಪ್ರಾಸೆಸ್ ಏನಿದೆಲ್ಲ, ಸೊ ಈ ಪ್ರಾಸೆಸಲ್ಲಿ ನಾವು ಸ್ಟಾರ್ಟಿಂಗಿಂದ ಲಾಸ್ಟ್ ಎಂಡ್ವರೆಗೂ ಒಂದು ಕಾಲೇಜ್ ಅಡ್ಮಿಷನ್ ಆಗಿರುವಂಥವರೆಗೂ, ಹಾಗೆಯೇ ಒಂದು ಕಾಲೇಜ್ ಅಡ್ಮಿಷನ್ ಆಗಿದ ನಂತರ ಕೂಡ ವಿದ್ಯಾರ್ಥಿಗಳು ಒಂದು ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಬೇಕಾಗಿರುವಂಥ ನೋಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಟಿಟೆಕ್ಚರ್ ಆಗಿರ್ಬೋದು, B.Pharm ಮೆಡಿಕಲ್ ಫೀಲ್ಡ್ ಎಲ್ಲದಕ್ಕೂ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಹಾಗೆಯೇ ಇಂಪಾರ್ಟೆಂಟು, ಹಾಗೆಯೇ ಒಂದು ಬರುವಂಥ ಎಲ್ಲ ಅಪ್ಡೇಟ್ಸ್ನ ತಿಳಿಸ್ತಿರ್ತೀವಿ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ಈ ಒಂದು KCT ಪ್ರಾಸೆಸಲ್ಲಿ ತುಂಬ ಇಂಪಾರ್ಟೆಂಟಾಗಿ ಹೇಳೋದೇನೆಂದರೆ ವಿದ್ಯಾರ್ಥಿಗಳೇ, ಸೊ ಯಾವುದೇ ಒಂದು ವಿದ್ಯಾರ್ಥಿ KCT ಪ್ರಾಸೆಸಲ್ಲಿ ಯಾವುದೇ ಥರ ಮಿಸ್ಟೇಕ್ಸನ್ನು ಮಾಡಬಾರ್ದು. ಸೊ ಎಕ್ಸಾಂಪಲ್ಗೆ ನಿನ್ನೆ ಒಂದು ಪ್ರೀವಿಯಸ್ ಇಯರ್ ಏನಾಗಿದೆ ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿನಿ ಒಂದು KCT ಮಿಸ್ಟೇಕ್ಸಿಂದ 1.5 ಲ್ಯಾಕ್ಸನ್ನು ಕಳ್ಕೊಂಡು, ಹಾಗೆ ತುಂಬ ಮಿಸ್ಟೇಕ್ಸ್ ಆಗಿ ಇಯರ್ ಬೇಕಾಗಿದೆ, ಒಂದು KCT ಪ್ರಾಸೆಸ್ನೇ ಹೊರಟೋಗಿದ್ದಾರೆ. ಸೊ ಈ ಥರ ಮಿಸ್ಟೇಕ್ಸ್ ಆಗಬಾರ್ದು ಅನ್ನೋ ಒಂದು ಸಲುವಾಗಿ ಒಂದು ವೀಡಿಯೋಸನ್ನು ಕಂಟಿನ್ಯೂಸ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಹಾಗೇನೇ ವಿದ್ಯಾರ್ಥಿಗಳೇ, ನೀವು ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಕರೆಕ್ಟಾದ ಒಂದು ಇನ್ಫಾರ್ಮೇಷನ್ ತೆಗೆದುಕೊಳ್ಳದೆ ನೀವು ಯಾವುದೇ ಥರ KCT ಪ್ರಾಸೆಸ್ನ ಮಾಡೋಕ್ಕೆ ಹೋಗಬೇಡಿ ವಿದ್ಯಾರ್ಥಿ, ಯಾಕಂದ್ರೆ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಾನು. ಸೊ ಹಂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವಿದ್ಯಾರ್ಥಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ತಪ್ಪದೆ. ಸೊ ವಿದ್ಯಾರ್ಥಿ, ಇವತ್ತು ಈ ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ವಿದ್ಯಾರ್ಥಿಗಳೇ, KCT ಒಂದು ಯಾವ ವಿದ್ಯಾರ್ಥಿಗಳು ಬರೀತಿದಾರಲ್ಲ, ಸೊ ಆ ವಿದ್ಯಾರ್ಥಿ ಒಂದು ಮೊದಲನೇದಾಗಿ ಡಿಸೈಡ್ ಮಾಡಿ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ತಾರೆ, ಮೆಡಿಕಲ್ ಫೀಲ್ಡ್ ಹೋಗ್ತಾರೆ ಅಂತ ಡಿಸೈಡ್ ಮಾಡಿ. ಸೊ ಆ ಡಿಸೈಡ್ ಮಾಡಿದ ನಂತರ ಆ ಸಬ್ಜೆಕ್ಟ್ಸನ್ನು ಮಾತ್ರ ನೀವು ಚೆನ್ನಾಗಿ ಸ್ಕೋಪ್ ಮಾಡ್ಕೊಂಡು ಓದ್ಕೊಳ್ಳಿ, ಸ್ಕೋಪ್ ಕೊಟ್ಟು. ಹಾಗೇನೇ ವಿದ್ಯಾರ್ಥಿಗಳೇ, ನೀವು ಇಂಜಿನಿಯರಿಂಗ್ ಫೀಲ್ಡ್ ಹೋಗುವಂಥ ವಿದ್ಯಾರ್ಥಿಗಳಾಗಿದ್ದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿದ್ದು ಬಂದರೆ ಸಾಕು ವಿದ್ಯಾರ್ಥಿಗಳು. ಹಾಗೆಯೇ ಒಂದು ಮೆಡಿಕಲ್ ಫೀಲ್ಡ್ ಹೋಗುವಂಥ ವಿದ್ಯಾರ್ಥಿಗಳು ಮ್ಯಾಥ್ಸನ್ನು ಬಿಟ್ಟು ಉಳಿದ ಸಬ್ಜೆಕ್ಟ್ಸನ್ನು ಚೆನ್ನಾಗಿ ಸ್ಕೋರ್ ಮಾಡಿಕೊಂಡ್ರೆ ಸಾಕು. ಸೊ ಹಾಗೆಯೇ ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಒಂದು ಬಯಾಲಜಿ ಸಬ್ಜೆಕ್ಟ್ ಇರೋಂಗಿಲ್ಲ ಅಂತ ಕೇಳಿದ್ರೆ ಪಕ್ಕ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ, ಅದು ಕೂಡ 3rd ಸೆಮ್ ಅಥವಾ 4th ಸೆಮ್ಮಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ ಬಯಾಲಜಿ, ಅದೇನು ಈಸಿಯಾಗಿರುತ್ತೆ ವಿದ್ಯಾರ್ಥಿ, ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವಿದ್ಯಾರ್ಥಿನಿ KCT ಯಾರು ಬರೀತಿರಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳೇ ನೀವು ಒಂದು ಬೋರ್ಡ್ ಎಕ್ಸಾಮಲ್ಲಿ ಏನು ಓದ್ಕೊಂಡಿರ್ತಿರಲ್ಲ ಅದೇ ಸಬ್ಜೆಕ್ಟ್ಸೇ ನೆಕ್ಸ್ಟ್ ಒಂದು KCTಲಿ ಇರ್ತಾವೆ ಅಥವಾ ಅದೇ ಸಿಲೆಬಸ್ ಇರುತ್ತೆ ಅನ್ನೋದೇನಿದೆಲ್ಲ ಅದು ರಾಂಗು. ಸೊ ಬೋರ್ಡ್ ಎಕ್ಸಾಮ್ಗೆ ಏನಿದೆಲ್ಲ ಆ ಸಿಲೆಬಸ್ ಬೇರೆ ಇರುತ್ತೆ, ಹಾಗೆಯೇ KCTಗೆ ಏನಿರುತ್ತಲ್ಲ ಸೇಮ್ ಇರುತ್ತೆ, ಬಟ್ ಅದರ ಸಪ್ರೇಟ್ ಒಂದು ಸಿಲೆಬಸ್ ಕಾಪಿ ಬಿಟ್ಟಿರ್ತಾರೆ. ಸೊ ಪ್ರತಿ ಒಂದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಹಾಗೆ ಬಯಾಲಜಿ ಕೂಡ. ಸೊ ಎಲ್ಲ ಸಬ್ಜೆಕ್ಟ್ಗೂ ಏನು ಒಂದು ಇದೆಯಲ್ಲ, ಎಲ್ಲ ಸಬ್ಜೆಕ್ಟ್ಸ್ ಇದಾವಲ್ಲ, ಪ್ರತಿ ಒಂದು ಸಬ್ಜೆಕ್ಟನ್ನು ಸಿಲೆಬಸ್ ಕಾಪಿ ಬಿಟ್ಟಿರ್ತಾರೆ. ಸೊ ನೀವು KCT ಪ್ರಿಪ್ರೇಷನ್ ಮಾಡುವಂಥ ವಿದ್ಯಾರ್ಥಿಗಳು, ಹಾಗೆಯೇ ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡ್ಬೇಕಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಂಪಲ್ಸರಿಯಾಗಿ ಆ ಒಂದು ಸಿಲೆಬಸ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು 4 ಸಬ್ಜೆಕ್ಟ್ PCMB ಏನಿದೆಯಲ್ಲ, ಸೊ ಎಲ್ಲ ಸಬ್ಜೆಕ್ಟಿಂದು ಸಿಲೆಬಸ್ ಕಾಪಿ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೀವು ಓದ್ಕೊಂಡು ಚೆನ್ನಾಗಿ ಒಳ್ಳೆ ಸ್ಕೋರ್ ಕೂಡ ಮಾಡ್ಕೋಬೋದು. ಹಾಗೆಯೇ ಏನೋ ಒಂದು 50,000, 60,000, 70,000 ಈ ಥರ ಯಾರು ಒಳ್ಳೆ ಸ್ಕೋರ್ ಬರುತ್ತಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಕಾಲೇಜಸ್ ಸಿಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಂಗಾಗಿ ಚೆನ್ನಾಗಿ ಮಾಡಿ ವಿದ್ಯಾರ್ಥಿ. ಫಸ್ಟ್ ಬೋರ್ಡ್ ಎಕ್ಸಾಮ್ ಮುಗಿದ ನಂತರ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಜನವರಿ 23ರಿಂದ ಫೆಬ್ರವರಿ 21ವರೆಗೂ ಒಂದು ಅಪ್ಲಿಕೇಶನ್, ಹಾಗೆಯೇ ಒಂದು ಮಾರ್ಚ್ ಆಗಿದ ನಂತರ ಒಂದು ಏಪ್ರಿಲ್ ಬರುತ್ತಲ್ಲ, ಸೊ ಏಪ್ರಿಲಲ್ಲಿ ನಿಮ್ಮದೊಂದು 16, 17ಕ್ಕೆ ನಿಮ್ಮೊಂದು KCT ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ ನಂತರ ಒಂದು 2 ಮಂತ್ಸ್ ಆಗಿದ್ಮೇಲೆ ನಿಮ್ಮದೊಂದು ಏನಿದೆಯಲ್ಲ ರಿಸಲ್ಟನ್ನು ಪ್ರೊವೈಡ್ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಮಾರ್ಚ್ 20ರಿಂದ 21 ಏನಿದೆ ಮಾರ್ಚ್ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ, ಎಕ್ಸಾಮ್ ಸ್ಟಾರ್ಟ್ ಆಗಿದ ನಂತರ ಒಂದು 2 ಮಂತ್ಸ್ ಅಥವಾ 1 ಮಂತ್ ಗ್ಯಾಪ್ ಕೊಡಬೇಕಿತ್ತು ಒಂದು KCTಗೆ. ಬಟ್ ನಮ್ಮ KE ಯಾಕೆ ಈ ಸಾರಿ ಒಂದು ಟೈಮನ್ನು ಕೊಟ್ಟಿಲ್ಲ, ಅತಿ ಕಡಿಮೆ ಟೈಮಲ್ಲೇ ನಿಮ್ಮ ಒಂದು KCTನ ಸಿಲೆಬಸ್ನೆಲ್ಲ ಮುಗಿಸ್ಕೊಂಡು ಓದ್ಕೋಬೇಕಾಗತ್ತೆ. ಸೊ ಆದಷ್ಟು ಜಲ್ದಿನೇ ಫಸ್ಟ್ ಬೋರ್ಡ್ ಎಕ್ಸಾಮ್ ಕರೆಕ್ಟಾಗಿ ಒಂದು ಅಟೆಂಡ್ ಮಾಡಿ ಚೆನ್ನಾಗಿ ಬರೀ ವಿದ್ಯಾರ್ಥಿಗಳೇ. ಸೊ ಅದ ನಂತರ ಒಂದು KCTಯ ಒಂದು ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.